ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನೆಂದರೆ ಭೀಮನ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಇವತ್ತು ಬೆಳಗ್ಗೆ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಫಸ್ಟು ನಾನು ಪೂಜೆನ ಮುಗಿಸ್ಕೊಬಿಟ್ಟೆ. ಅದಾಗಿದ್ದಾದಮೇಲೆ ಪುಟ್ಟನ ಎಬ್ಬಿಸಿ ಆಮೇಲೆ ಪುಟ್ಟ ಕೂಡ ಫ್ರೆಶ್ ಅಪ್ ಆದರು. ನಾನು ತಿಂಡಿ ಮಾಡ್ತಿದ್ದೆ, ಆವಾಗ ಎಬ್ಬರಿಸ್ದೆ. ಯಾಕೆಂದರೆ ಸ್ವಲ್ಪ ನಿನ್ನೆ ಅವರು ಊರಿಗೆ ಹೋಗಿದ್ರು, ಬರೋದು ಕೂಡ ಹೊತ್ತಾಗಿತ್ತಲ್ವ. ಅದಕ್ಕೆ ಸುಮ್ಮನೆ ಏಂತಕ್ಕೆ ಬೆಳಗ್ಗೆ ಬೇಗ ಎದ್ದೊಳಿಸ್ಬಿಡೋದು, ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಲಿ, ಕೆಲ್ಸಕ್ಕೆ ಬೇರೆ ಹೋಗ್ತಾರೆ ಅಲ್ವಾ, ಸ್ವಲ್ಪ ಜಾಸ್ತಿ ನಿದ್ದೆ ಬರೋ ಥರ ಅನಿಸುತ್ತೆ ಅಂದ್ಬಿಟ್ಟು ಅವರಿಗೆ ನಿದ್ದೆ ಮಾಡ್ಲಿಕ್ಕೆ ಬಿಟ್ಟೆ ನಾನು. ಇವಾಗ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಅವ್ರು ಇನ್ನೂ ಮಲಗಿದ್ದಾರೆ. ಆಮೇಲೆ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಆಮೇಲೆ ಟೈಮ್ ಕೂಡ ಚೆನ್ನಾಗಿತ್ತು. 9:30 ಒಳಗೆ ಪೂಜೆ ಮಾಡಿದರೆ ಟೈಮ್ ತುಂಬ ಚೆನ್ನಾಗಿತ್ತು ಅಂತ ಗೊತ್ತಾಯಿತು. ಅದಕ್ಕೆ ನಾನಿವತ್ತು ಸ್ವಲ್ಪ ಲೇಟ್ ಆದರೂ ಸರಿ ಮಧ್ಯಾಹ್ನ ಮೇಲೆ ಮಲ್ಕೊಳ್ಳೋಣ, ಫಸ್ಟು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಡೋಣ, ಪುಟ್ಟ ಹೊರಡೋಷ್ಟರಲ್ಲಿ ಅಂದ್ಬಿಟ್ಟು ಫುಲ್ ನಾನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡೆ. ಆಮೇಲೆ ಏನು ಗೊತ್ತಾ, ಪುಟ್ಟ ಕೂಡ ಹೊರಟ್ರೆ ಬರೋದೇ ಇಲ್ಲ. ಆಮೇಲೆ ಒಂದು 10 ಗಂಟೆ ಆಗಿಬಿಡುತ್ತೆ, ಟೈಮೇ ಮುಗ್ದೋಗ್ಬಿಡುತ್ತೆ. ಆಮೇಲೆ ಪೂಜೆ ಮಾಡಿದ್ರು ಏನು ಪ್ರಯೋಜನ ಸಿಗೋಲ್ಲ. ಅದಕ್ಕೆ ಒಳ್ಳೆ ಟೈಮಲ್ಲಿ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೆ. ಮತ್ತು ನಿನ್ನೆ ಸಂಜೆನೇ ಹೂವು ಎಲ್ಲ ತೆಗ್ದು ಇಟ್ಕೊಬಿಟ್ಟಿದ್ದೆ ನಾನು. ಏಕೆಂದರೆ ಬೆಳಿಗ್ಗೆ ಹೊತ್ತು ಹೂವು ಎಲ್ಲ ತಗೊಳ್ಳೋದಕ್ಕೆ ಟೈಮ್ ಆಗುತ್ತೆ. ಬೆಳಗ್ಗೆನೇ ಪೂಜೆ ಮಾಡಬೇಕಿತ್ತಲ್ವ ಅಂದ್ಬಿಟ್ಟು ನೆನ್ನೆ ನೈಟೇ ಹೂವು ಎಲ್ಲ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೆನ್ನೆನೇ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು, ಸ್ವಲ್ಪ ಜಾಸ್ತಿ ಸ್ಟ್ರೈನ್ ಥರ ಆಯಿತು. ಯಾಕೆಂದರೆ ಊರಿಗೆಲ್ಲ ಹೋಗಿದ್ದು ಬಂದು ಟ್ಯೂಷನೆಲ್ಲ ಮುಗಿಸ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಒಂಥರ ಸ್ಟ್ರೈನ್ ಥರ ಆಯಿತು. ಅದಕ್ಕೆ ನಾನು ಸ್ವಲ್ಪ ಮಲ್ಕೊಬಿಟ್ಟು ಬೆಳಗ್ಗೆ ಎದ್ದು ಬೇಗನೆ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಲ್ಕೊಂಡೆ. ಇನ್ನಿವಾಗ ಹೂವು ಎಲ್ಲ ಹಾಕಿ ಕಳಸದೆಲೆನೂ ಕೂಡ ಅದೇ ಚೆನ್ನಾಗಿತ್ತು. ಇವಾಗ ನಾನು ನೆನ್ನೆ ಹಾಕಿ ಪೂಜೆ ಮಾಡಿದ್ದೆ ಸೋಮವಾರ, ಅದಕ್ಕೆ ಕಳಸದೆಲೆ ಎಲ್ಲ ಚೆನ್ನಾಗಿತ್ತು ಅಂದ್ಬಿಟ್ಟು ಹಾಗೆ ಬರೀ ಹೂವು ಮಾತ್ರ ಹಾಕಿ ಸ್ವಲ್ಪ ಹಾಗೆ ಕ್ಲೀನ್ ಮಾಡಿಕೊಂಡು ಸ್ಟೆಪ್ಸ್ ಥರ ಆಯ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆಯೇ ಪೂಜೆ ಮಾಡಿದೆ ಕೂಡ. ಏನು ಗೊತ್ತಾ, ಫಸ್ಟು ಪೂಜೆನ ಮುಗಿಸ್ಕೊಬಿಡೋದು, ಆಮೇಲೆ ನೈವೇದ್ಯಕ್ಕೆ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ನೈವೇದ್ಯ ಮಾಡ್ಕೊಂಡು ನಿಂತಿದ್ರೆ ನಾನು ಪೂಜೆ ಆಗೋದಿಲ್ಲ, ಆಮೇಲೆ ಒಂಥರ ಅನಿಸುತ್ತೆ. ಅದಕ್ಕೆ ನಾನು ಫಸ್ಟು ಪೂಜೆನೇ ಮಾಡಿಬಿಟ್ಟೆ. ಆಮೇಲೆ ನಿಧಾನಕ್ಕೆ ಪೂಜೆ ಎಲ್ಲ ಮುಗಿಸಿ ನಿಧಾನಕ್ಕೆ ನೈವೇದ್ಯನ ಪ್ರಿಪೇರ್ ಮಾಡಿಕೊಂಡೆ ನಾನು. ಆಮೇಲೆ ಇನ್ನೊಂದು ಸತಿ ನೈವೇದ್ಯನ ಇಟ್ಟು ಇನ್ನೊಂದು ಸತಿ ಪೂಜೆ ಮಾಡಿದ್ರೆ ಆಯಿತು. ಯಾವಾಗಲೂ ನೀವು ಹಂಗೆ ಮಾಡಿ, ಫಸ್ಟು ಪೂಜೆನ ಮಾಡಿಬಿಡಿ, ಅದಾಗಿದ್ದಾದಮೇಲೆ ನಿಧಾನಕ್ಕೆ ನೈವೇದ್ಯನ ಪ್ರಿಪೇರ್ ಮಾಡಿ ಇಟ್ಟು ತಿರ್ಗಿ ಇನ್ನೊಂದು ಸತಿ ಪೂಜೆ ಮಾಡಿದ್ರೆ ಏನಾಗಲ್ಲ, ಮತ್ತು ತುಂಬ ಒಳ್ಳೆಯದು, ಆಯಿತಾ. ಮೊದಲೇ ಗ್ಯಾಸ್ನೂ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಪೂಜೆ ಮಾಡಲಿಕ್ಕೆ ಅಂತಲೇ. ಯಾಕಂದರೆ ನೈವೇದ್ಯ ಪ್ರಿಪೇರ್ ಮಾಡ್ತೀನಿ ಅಲ್ವಾ, ಅದಕ್ಕೆ ಫುಲ್ ಒಂಚೂರು ಕ್ಲೀನ್ ಮಾಡ್ಕೊಳ್ಬೇಕು ನೈವೇದ್ಯ ಎಲ್ಲ ಮಾಡಬೇಕಾದ್ರೆ. ಆಮೇಲೆ ರಂಗೋಲಿ ಎಲ್ಲ ಬಿಟ್ಟು ಹೂವು ಇಟ್ಟು ಅದಕ್ಕೂ ಹಾಗೆ ಪೂಜೆ ಮಾಡಿ ಇನ್ನಿವಾಗ ಪೂಜೆ ಎಲ್ಲ ಮುಗಿಸಿ ಪುಟ್ಟನ ಎಬ್ಬರಿಸಿ ಸ್ನಾನ ಕಳಿಸ್ಬಿಟ್ಟು ಇವಾಗ ತಿಂಡಿಗೆ ರೆಡಿ ಮಾಡಿಬಿಡೋಣ ಫಸ್ಟು ಅಂದ್ಬಿಟ್ಟು ಟೊಮೆಟೊ ಪಲಾವ್ ಮಾಡಿಬಿಡೋಣ, ಬೇಗ ಆಗುತ್ತೆ. ಈ ವಾರ ಮಾಡಿದ ಟೈಮಲ್ಲಿ ನನಗೆ ತಿಂಡಿ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಅದಕ್ಕೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಟೊಮೆಟೊ ಪಲಾವ್ ಮಾಡಿಬಿಡೋಣ ಅಂದ್ಬಿಟ್ಟು ಟೊಮೊಟೊ ಎಲ್ಲ ನೀಟಾಗಿ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ನೈವೇದ್ಯಗೆ ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಕಡಲೆಬೇಳೆನ ಬಳಸ್ಕೊಂಡು ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಏನು ಗೊತ್ತಾ, ನೈವೇದ್ಯಕ್ಕೆ ಅದು ಶ್ರೇಷ್ಠ. ಅದಕ್ಕೆ ಇವತ್ತು ಕಡಲೆಕಾಳನ್ನ ಬಳಸ್ಕೊಂಡು ಸಿಂಪಲಾಗಿ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತೀನಿ ಬನ್ನಿ. ಇವಾಗ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾಡಿಕೊಂಡ್ರೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಕಡಲೆಕಾಳನ್ನ ಬಳಸ್ಕೊಂಡು ಸ್ವೀಟ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಕಡಾಯಿಗೆ ನೀರನ್ನ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೆ. ನೀರು ಕಾದಿದಾದಮೇಲೆ 1 ಕಪ್ಪಷ್ಟು ಕಡಲೆಬೇಳೆನ ಹಾಕಿ ಬೇಯೋದಕ್ಕೆ ಬಿಡ್ತಿದ್ದೀನಿ. ಇವಾಗ ಅದ್ರ ಪಾಡ್ಗೆ ಅದು ಬೇಯ್ತಾ ಇರಲಿ, ಅದು ಬೇಯೋದಕ್ಕೆ ತುಂಬ ಟೈಮ್ ಬೇಕು, ಆಯಿತಾ. ಅದ್ರ ಪಾಡ್ಗೆ ಅದು ಬೇಯ್ತಾ ಇರಲಿ. ಇವಾಗ ನೆಕ್ಸ್ಟ್ ನಾನು ಒಂದು ಪಾತ್ರೆಗೆ 1 ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಕೂಡ ಬಳಸ್ಕೋಬೋದು. ಇವಾಗ ಕಾಯಿ ತುರಿ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದಾಗಿದ್ದಾದಮೇಲೆ ಕಲರ್ ಚೇಂಜ್ ಆಗಿದ ತಕ್ಷಣ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಆ ಸ್ಮೆಲ್ ಬರೋವರೆಗೂ ನೀವು ತೆಂಗಿನಕಾಯಿ ತುರಿನ ಫ್ರೈ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಅದೇ ಪಾತ್ರೆಗೆ ತೆಂಗಿನಕಾಯಿ ತುರಿನ ಬೇರೆ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ಕೊಂಡು ಅದೇ ಪಾತ್ರೆಗೆ ಒಂದು 2-3 ಸ್ಪೂನಷ್ಟು ತುಪ್ಪನ ಹಾಕಿ ದ್ರಾಕ್ಷಿ ಗೋಡಂಬಿ ಅದೆಲ್ಲ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೀವು ನಾರ್ಮಲಾಗಿ ಡ್ರೈ ಫ್ರೂಟ್ಸ್ನ ಹೇಗೆ ಫ್ರೈ ಮಾಡ್ಕೋತೀರಾ ಆ ಥರ ಫ್ರೈ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ ಸ್ವಲ್ಪ ಬಾದಾಮು ಇಲ್ಲ ಬ್ಲ್ಯಾಕ್ ಗ್ರೇಪ್ಸು ಆ ಥರ ಬೇರೆ ಥರ ಪಿಸ್ತಾ
ಖರ್ಜೂರ ಅದೆಲ್ಲನೂ ಹಾಕೋಬೋದು ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ. ನಾನಿಲ್ಲಿ ಬರೀ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಹಾಕ್ತಿದ್ದೀನಿ. ನಾವು ಸ್ವಲ್ಪನೇ ಮಾಡ್ತಿದ್ದೀನಿ ಅಲ್ವಾ, ಅದಕ್ಕೆ ನಾನು ಇದೇ ಡ್ರೈ ಫ್ರೂಟ್ನ ಹಾಕಿ ತುಪ್ಪದಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋತಿದ್ದೀನಿ. ಡ್ರೈ ಫ್ರೂಟ್ಸ್ ಎತ್ತಿಟ್ಕೊಂಡಿದ್ದಾದಮೇಲೆ ಒಂದು 2 ಬಾಳೆಹಣ್ಣನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ನೀವು ಪಚ್ಚ ಬಾಳೆಹಣ್ಣು ಕೂಡ ಹಾಕೋಬೋದು. ನಾನಿಲ್ಲಿ ಮನೇಲಿ ಏಲಕ್ಕಿ ಬಾಳೆಹಣ್ಣಿತ್ತು, ಅದನ್ನೇ ಹಾಕೋತಿದ್ದೀನಿ. ಇವಾಗ ಬಾಳೆಹಣ್ಣು ಮತ್ತು ತುಪ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಸಾಫ್ಟ್ ಆಗೋವರೆಗೂ ತುಪ್ಪದಲ್ಲಿ ಬಾಳೆಹಣ್ಣನ್ನ ಫ್ರೈ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಹೇಗೆ ಬಾಳೆಹಣ್ಣನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅಂತ. ಈ ರೀತಿ ಬಾಳೆಹಣ್ಣನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡ್ಕೊಂಡಿದ್ದು ಆದಮೇಲೆ ಕಡಲೆಬೇಳೆನ ಆಗಲೇ ಬೇಯೋದಕ್ಕೆ ಇಟ್ಟಿದ್ವಿ ಅಲ್ವಾ, ಆ ಕಡಲೆಬೇಳೆ ಇವಾಗ ಬೆಂದಿದೆ. ಕಡಲೆಬೇಳೆ ನೀರನ್ನ ಸೋರಿಸಿ ಬರೀ ಕಡಲೆಬೇಳೆನ ಹಾಕ್ಕೊಳ್ಳಿ. ಬೇಳೆನ ಹಾಕಿ ಮಾಮೂಲಿ ನೀವು ಒಬ್ಬಟ್ಟು ಮಾಡ್ತೀರಲ್ಲ ಆ ಥರ ಕಡಲೆಬೇಳೆನ ಬೇಯಿಸ್ಕೊಳ್ಳಿ. ಅಂದರೆ ಚೆನ್ನಾಗಿ ಬೇಯಬೇಕು. ಇಲ್ಲ ಕೆಲವ್ರಿಗೆ ನನಗೆ ಹಾಗೆ ತಿನ್ನೋಕ್ಕೆ ಇಷ್ಟ, ಸ್ವಲ್ಪ ಮೀಡಿಯಮಾಗಿ ಬೇಯಿದ್ರೆ ಅಂತ ಸ್ವಲ್ಪ ಮೀಡಿಯಮಾಗಿ ಬೇಯಿಸ್ಕೋಬೋದು. ನಾನು ಸ್ವಲ್ಪ ಚೆನ್ನಾಗೇ ಬೇಯಿಸಿದ್ದೀನಿ. ಒಂದು ಅರ್ಧ ಗಂಟೆ ಮೇಲೆ ಬೇಯಿಸಿದ್ದೀನಿ ನಾನು ಈ ಬೇಳೆನ. ನಾನು ಏನು ಮಾಡಬೇಕಿತ್ತು ಅಂದರೆ ಕುಕ್ಕರಿಗೆ ಹಾಕಿ ಕೂಗಿಸ್ಬಿಟ್ಟಿದ್ದಿದ್ರೆ ಅಷ್ಟೇ ಟೈಮ್ ವೇಸ್ಟ್ ಆಗ್ತಿರ್ಲಿಲ್ಲ ನನಗೆ. ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ದೆ ಅಲ್ವಾ, ಸ್ವಲ್ಪ ಅದಕ್ಕೆ ಟೈಮ್ ವೇಸ್ಟ್ ಆಯಿತು. ನೀವು ಬೇಕಿದ್ರೆ ಕುಕ್ಕರಲ್ಲಿ ಒಂದು ವಿಷಿಲ್ ಹೊಡ್ಸ್ಕೊಂಡ್ರೆ ಆಯಿತು, ಬೆಂದೋಗ್ಬಿಟ್ಟಿರುತ್ತೆ. ನಾನು ಜಾಸ್ತಿ ಬೆಂದ್ಗಿಂದೋಗ್ಬಿಟ್ಟೋದು, ಸ್ವಲ್ಪ ಮೀಡಿಯಮಾಗಿ ಬೆಂದಿದ್ರು ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಹೆಂಗೆ ಗೊತ್ತಾ, ಕುಕ್ಕರಲ್ಲಿ ಮಾಡಿದ್ರೆ ಸ್ಮ್ಯಾಶ್ ಆಗಿಬಿಡುತ್ತೆ ಬೇಳೆ ಅಲ್ಲೇ. ಅದಕ್ಕೆ ನಾನು ಇದೇ ಥರ ಬೇಯಿಸ್ಕೊಂಡೆ. ಬಟ್ ಒಂದು ವಿಷಿಲ್ ಹೊಡ್ಸ್ಕೊಂಡ್ರೆ ಆಗಲ್ಲ ಅನಿಸುತ್ತೆ. ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಕೂಡ ಮಾಡಿ. ಇವಾಗ ಬೇಳೆನೂ ಮತ್ತು ಬಾಳೆಹಣ್ಣು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದ್ದಾದಮೇಲೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆನ ಹಾಕಿದ್ದೆ ಅಲ್ವಾ, ಅದಕ್ಕೆ ಇವಾಗ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೋತಿದ್ದೀನಿ. ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಳಿ. ಬೆಲ್ಲ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಕಲರ್ ಏನೈತೆ ಈ ಥರ ಐತೆ ಅಂತ ಅಂದ್ಕೊಬೇಡಿ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಬಳಸ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಕೂಡ ಅದಕ್ಕೆ ಬ್ರೌನಿಷ್ ಕಲರ್ ಬರುತ್ತೆ ಈ ಸ್ವೀಟು. ನೀವು ಮಾಮೂಲಿ ಅಚ್ಚು ಬೆಲ್ಲ ಬರುತ್ತಲ್ಲ ಆ ಬೆಲ್ಲನ ಬಳಸ್ಕೊಂಡ್ರೆ ಸ್ವಲ್ಪ ಬೇಳೆ ಇದೆಯಲ್ಲ ಆ ಥರ ಕನ್ಸಿಸ್ಟೆನ್ಸಿ ಕಲರಲ್ಲಿ ಇರುತ್ತೆ. ನಾನು ಸ್ವಲ್ಪ ಈ ಥರ ಆರ್ಗ್ಯಾನಿಕ್ ಬೆಲ್ಲ ಕಲರ್ ಜಾಸ್ತಿ ಅಲ್ವಾ, ಅದಕ್ಕೆ ಸ್ವಲ್ಪ ಬ್ರೌನಿಷ್ ಕಲರ್ ಆಗಿದೆ ಸ್ವೀಟು. ಇವಾಗ ಬೆಲ್ಲ, ಕಡಲೆಬೇಳೆ, ಬಾಳೆಹಣ್ಣು ಇಷ್ಟೂ ಬೆಲ್ಲ ಕರಗೋವರೆಗೂ ಬೇಯಿಸ್ಕೊಡಿ. ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ತಿನ್ ಕನ್ಸಿಸ್ಟೆನ್ಸಿ ಅಂದರೆ ನೀರಾಗಿ ಬೆಲ್ಲ ಎಲ್ಲ ಕರಗ್ತಾ ಇರುತ್ತೆ. ಪಾಕ ಥರ ಮಾಡ್ಕೋಬೇಡಿ, ಬೆಲ್ಲ ಕರಗೋವಷ್ಟಷ್ಟೇ ಬೇಯಿಸ್ಕೊಡಿ ಆಯಿತಾ. ನೋಡಿ ನೀವಿಲ್ಲಿ ನೋಡ್ಬೋದು ಬೆಲ್ಲ ಪೂರ್ತಿಯಾಗಿ ಕರಗಿದೆ. ನಾನು ಮೊದಲೇ ಹೇಳ್ದಾಗೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಬ್ರೌನಿಷ್ ಕಲರ್ ಬರುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಬಳಸಿರೋದ್ರಿಂದ ನೀವು ಅಚ್ಚು ಬೆಲ್ಲ ಬಳಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಬೆಲ್ಲ ಎಲ್ಲ ಕರಗಿದಾದ್ಮೇಲೆ 1-2 ಏಲಕ್ಕಿನ ಕೆಚ್ಚಿ ಹಾಕೋತಿದ್ದೀನಿ. ಅದಾಗಿದ್ದಾದಮೇಲೆ ಮೊದಲೇ ಕಾಯಿನ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಕಲರ್ ಚೇಂಜ್ ಆಗೋ ಥರ, ಸ್ವಲ್ಪ ಅಂದರೆ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಕಾಯಿನ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೇಸ್ಟಾಗಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಯಿನ ಅಂದರೆ ಫ್ರೈ ಮಾಡಿಕೊಂಡ್ರೆ. ಆ ಕಾಯಿನ ಇವಾಗ ಹಾಕೋತಿದ್ದೀನಿ. ಇವಾಗ ನಾನು ಕಾಯಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಗಸಗಸೆನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಗಸಗಸೆನ ಹಾಕ್ತಿದ್ದೀನಿ 1-2 ಸ್ಪೂನಷ್ಟು. ಅದಾಗಿದ್ದಾದಮೇಲೆ ಮೊದಲೇ ನಾನು ದ್ರಾಕ್ಷಿ ಗೋಡಂಬಿ ಕರ್ದು ಇಟ್ಕೊಂಡಿದ್ನಲ್ಲ ಆ ದ್ರಾಕ್ಷಿ ಗೋಡಂಬಿನೂ ಹಾಕಿ ಗಸಗಸೆ, ದ್ರಾಕ್ಷಿ ಗೋಡಂಬಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಬೇಳೆ ಸ್ವೀಟ್ ರೆಡಿ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸ್ಪೆಷಲಾಗಿರುತ್ತೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬಾಳೆಹಣ್ಣು ಹಾಕಿರೋದ್ರಿಂದ ಒಬ್ಬಟ್ಟು ಬರುತ್ತಲ್ಲ ಆ ಟೇಸ್ಟ್ ಬರಲ್ಲ. ಒಬ್ಬಟ್ಟನ್ನ ಫ್ರೈ ಮಾಡ್ಕೋತೀವಿ ನೋಡಿ ಬೆಲ್ಲ, ಕಡಲೆಬೇಳೆ, ಕಾಯಿ ಎಲ್ಲ ಹಾಕ್ಬಿಟ್ಟು, ಆ ಥರ ಟೇಸ್ಟ್ ಬರೋದಿಲ್ಲ ಇದು. ಯಾಕೆ ಅಂದರೆ ನಾನು ತುಪ್ಪ ಹಾಕಿದ್ದೀನಿ, ಬಾಳೆಹಣ್ಣು ಹಾಕಿದ್ದೀನಿ, ಡಿಫ್ರೆಂಟಾಗಿ ಟೇಸ್ಟ್ ಬರಲಿಕ್ಕೆ ಅಂತಲೇ. ಇವಾಗ ನೋಡಿ ಗಸಗಸೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದಾದ್ಮೇಲೆ ಕಡಲೆಬೇಳೆ ಸ್ವೀಟ್ ರೆಡಿ ಆಯಿತು. ನೋಡಿ ಯಾವ ಥರ ಕಾಣಿಸ್ತಿದೆ, ತುಂಬ ಚೆನ್ನಾಗಿದೆ. ಇವಾಗ ಕಡಲೆಬೇಳೆ ಸ್ವೀಟ್ ರೆಡಿ ಆಯಿತು. ನಾನಿವಾಗ ರೆಡಿಯಾಗಿದ್ದ ತಕ್ಷಣ ಒಂದು ಬೌಲಿಗೆ ಸ್ವಲ್ಪ ಫಿಲ್ ಮಾಡಿ ದೇವರಿಗೆ ಇಟ್ಬಿಡ್ತಿದ್ದೀನಿ. ಇವಾಗ ದೇವರಿಗೆ ಇಟ್ಟು ಇನ್ನೊಂದು ಸಾರಿ ಪೂಜೆ ಮಾಡ್ತೀನಿ. ಆಮೇಲೆ ಬೆಳಿಗ್ಗೆ ನಾನು ಒಬ್ಬಳೇ ಪೂಜೆ ಮಾಡಿದ್ದೆ. ಇವಾಗ ಪುಟ್ಟ ಕೂಡ ಪೂಜೆ ಮಾಡಿರಲಿಲ್ಲ ಅಲ್ವಾ, ಅದಕ್ಕೆ ಇವಾಗ ಪುಟ್ಟನ್ನು ಸೇರಿಸ್ಕೊಂಡು ಪೂಜೆ ಮಾಡ್ತಿದ್ದೀನಿ. ನೈವೇದ್ಯ ಇಟ್ಬಿಟ್ಟು ಇವಾಗ ಇಬ್ಬರು ಕೂಡ ಪೂಜೆ ಮಾಡಿ, ಆಮೇಲೆ ಇವತ್ತು ಭೀಮ್ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಇವಾಗ ಪುಟ್ಟಗೆ ಕಾಲೆಲ್ಲ ತೊಳೆದು ಇವಾಗ ಪುಟ್ಟಗೂ ಕೂಡ ಪೂಜೆ ಮಾಡಿ ಆಯಿತು. ಇವಾಗ ಭೀಮ್ ಅಮಾವಾಸ್ಯೆ ಪೂಜೆ ಎಲ್ಲ ಆಗಿದ್ದಾದಮೇಲೆ ಇವಾಗ ತಿಂಡಿನ ತಿಂತಿದ್ದೀವಿ. ನಾನು ಮೊದಲೇ ಹೇಳ್ದಾಗೆ ಟೊಮೆಟೊ ಪಲಾವ್ ಮಾಡಿದೆ, ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಕೂಡ ಇಟ್ಕೊಟ್ಟಿದ್ದೀನಿ. ಯಾಕೆಂದರೆ ಸ್ವಲ್ಪ ಖಾರ ಇದ್ದರೆ ಸ್ವಲ್ಪ ಮೊಸರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಪುಟ್ಟನು ಕೂಡ ತಿಂಡಿ ಮಾಡಿ ಕೆಲ್ಸಕ್ಕೆ ಹೊರಡ್ತಾರೆ ಅಲ್ವಾ, ಅದಕ್ಕೆ ಬೇಗ ಬೇಗ ತಿಂಡಿ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ತಿಂಡಿನ ಮಾಡ್ತಿದ್ವಿ.
ಬೇಕು ಅಂದರೆ ಮೊಸರು ಹಾಕೊಳ್ಳಿ, ನಮ್ಗೆ ಬೇಡ ಮೊಸರು ಬೇಡ. ಮೊಸರು ಬೇಡವಾ? ಪಾಪ ಅವರೇ ಇದನ್ನ ಕೊಟ್ಟಿದ್ದೀರಾ ನೈವೇದ್ಯ ನಮ್ಮ ಕಡೆಯಿಂದ ನೈವೇದ್ಯ ತಿಂದು ಚಂದ ಪರವಾಗಿಲ್ಲ. ಒಳ್ಳೆ ಕರವ ಬಾಪು, ಒಳ್ಳೆ ಸಿಹಿ ನೈವೇದ್ಯ. ಗೊತ್ತಾ, ಇವತ್ತು 9:30 ಒಳಗೆ ಪೂಜೆ ಮಾಡಿಬಿಡ್ಬೇಕು. ಅದಕ್ಕೆ ಇವತ್ತು ಬೇಗ ಇದ್ದು ಎಲ್ಲ ಮುಗಿಸ್ಬಿಟ್ಟು ನಾನಂತೂ ಫುಲ್ ಒಂದೇ ಕೊಟ್ಟಿದ್ದೀರ ಪಾಪ ಇವತ್ತು. ನೆಮ್ಮದಿ ಮಾಡಿದ್ದೆ ನಿರೋಸೆ ಇಲ್ವ ನಮ್ಮದು. ಸಿಂಪಲ್ ಆಗಿ ಇವತ್ತು ಏನು ತಿಂಡಿ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಟೊಮೊಟೊ ಪಲಾವ್ ಮಾಡಿಬಿಟ್ಟೆ. ಏಲಕ್ಕಿ ಸ್ವಲ್ಪ. ಇವ್ರದ್ದೊಂದು ಬ್ಯಾಡ್ ಹ್ಯಾಬಿಟ್ ಏನಂದರೆ, ಅವ್ರ ತಟ್ಟೆ ಸೈಡ್ಗೆ ಈ ಏಲಕ್ಕಿ ಮೆಣಸಿನ್ಕಾಯಿ ಅದೆಲ್ಲ ತಟ್ಟೆಲಿದ್ರೆ ತಿನ್ನಕ್ಕೆ ಇಷ್ಟ ಆಗಲ್ಲ ಅವರಿಗೆ. ನನ್ನ ತಟ್ಟೆಗೆ ಹಾಕ್ಬೇಕು. ನೀನು ಇಷ್ಟು ತಿಂತೀಯ ಅದಕ್ಕೆ ಅಷ್ಟು. ಚೆನ್ನಾಯ್ತಲ್ವ ಸ್ವೀಟು? ಸ್ವೀಟ್ ಒಂಥರ ಡಿಫ್ರೆಂಟ್ ಆಗೈತೆ, ಚೆನ್ನಾಗೈತೆ ಒಂಥರ ಅಲ್ವಾ ಪುಟ? ಯಾ ತುಂಬ ಚೆನ್ನಾಗಿದೆ ಪುಟ. ನಮ್ಮ ಪಾಪಂಗೆ ಸ್ಟೋರೇಜ್, ನಿಂಗೆ ಸ್ಟೋರೇಜ್. ಈಗ ಮೊಸರು ತಂದ್ಬಿಟ್ರೆ ಇಬ್ರು ಹಾಕೋಬೋದು ಬೇಕು ಅಂದರೆ. ಯಾ ಚೆನ್ನಾಗೈತೆ. ಚೆನ್ನಾಗಿತ್ತು ಬಟ್ ಪಲಾವು. ಎದ್ದಿದ್ದು ಲೇಟು, ಅಂದರೆ ಒಂದು 5:45 6 o'clock ಆಗಿತ್ತು. ಇಲ್ಲಿ ಮಾಡೋಷ್ಟರಲ್ಲಿ ಇವಾಗಲಾಗಲೇ ಟೈಮು 9:45 10 ಗಂಟೆ ಆಗಿದೆ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಅದು 9:30 ಒಳಗೆ ಪೂಜೆ ಮಾಡಬೇಕು. 9:30 ಅಂದರೆ 10:30 ಮೇಲೆ ಮಾಡ್ಬೋದು. ಅಂದರೆ ತುಂಬ ಚೆನ್ನಾಗೈತೆ ಟೈಮ್ 9:30 ಒಳಗೆ ಮಾಡಿದ್ರೆ. ಅದಕ್ಕೆ ಫಸ್ಟು ಬೇಗ ಪೂಜೆ ಮುಗಿಸ್ಬಿಟ್ಟೆ. ಆಮೇಲೆ ಇನ್ನೊಂದು ಏನಂದರೆ ನಾಳೆ ನಮ್ಮ ಆ್ಯನಿವರ್ಸರಿ, ಪಾಪನ ಆ್ಯನಿವರ್ಸರಿ, 3rd year ಆ್ಯನಿವರ್ಸರಿ. 3 year ಕಂಪ್ಲೀಟೆಡ್. ಅಂದರೆ 3 ವರ್ಷ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಈಗ 6 ತಿಂಗಳಾಯ್ತಪ್ಪ. 6 ತಿಂಗಳಾಯ್ತು, 1 ವರ್ಷ ಆಯ್ತು. 6 ತಿಂಗಳು 1 ವರ್ಷ. ಏನು ನಿಮ್ಗೆ ಅನ್ನಿಸ್ತಾವ ಫೀಲ್? ನಂಗೆ ವರ್ಷ ಆದಂಗೆ ಅನಿಸ್ತೈತೆ ಅಷ್ಟೇ. 3 ವರ್ಷ ಕಳೆದೋಗ್ಬಿಡ್ತಾರೆ. ಆಮೇಲೆ ಇನ್ನೊಂದೇನಂದರೆ ನೈವೇದ್ಯಕ್ಕೆಲ್ಲ ಇದೊಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಸ್ವೀಟು, ಒಂಥರ ಡಿಫ್ರೆಂಟಾಗೇ ಇದೆ ಟೇಸ್ಟು. ತಿನ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಪುಟ್ಟ? ಅಂದರೆ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ, ಬರೀ ಸ್ವಲ್ಪ ಟೇಸ್ಟ್ಗೆ ಅಷ್ಟೇ ತಿನ್ನೋಕ್ಕೆ ಸಾಧ್ಯ. ಮುಚ್ಚಿಟ್ಟು ಹೊಡೆದ್ಬಿಡುತ್ತೆ, ಜಾಸ್ತಿ ಬೆಲ್ಲ ಹಾಕ್ಬಿಟ್ಟು ಮಾಡಿರ್ತೀವಲ್ವಾ. ಏನು ಅಷ್ಟೇ ಅಂದರೆ ತಿನ್ಬೋದು, ಸ್ವೀಟ್ ಜಾಸ್ತಿ ಇಷ್ಟ ಅನ್ನೋರು ತಿನ್ಬೋದು. ಸ್ವಲ್ಪ ಸ್ವೀಟ್ ಒಂಚೂರು ಅಲರ್ಜಿ ಥರ ಇರೋರು ಸ್ವಲ್ಪ 1-2 ಸ್ಪೂನ್ 3 ಸ್ಪೂನ್ ತಿನ್ಬೋದು ಅಷ್ಟೇ. ಬಟ್ ಸ್ವಲ್ಪ ಮಾಡಿಕೊಂಡ್ರೆ ಮನೆ ಜನಕ್ಕೆಲ್ಲ 1 ಸ್ಪೂನ್ ಅಷ್ಟು. 1 ಸ್ಪೂನ್ ತಿಂದರೆ ತುಂಬ ರುಚಿಯಾಗಿರುತ್ತೆ. ತುಪ್ಪ ಇನ್ನೊಂಚೂರು ಜಾಸ್ತಿ ಹಾಕ್ಬೇಕು. ನೈವೇದ್ಯ ಪ್ರಸಾದವನ್ನು 1 ಸ್ಪೂನ್ ತಿನ್ಬೇಕಣವ. ನೀವು ಕೂಡ ಈ ಈಸಿ ನೈವೇದ್ಯ ರೆಸಿಪೀಸ್ನ ಯಾವುದಾದ್ರೂ ಹಬ್ಬಕ್ಕೆ ಟ್ರೈ ಮಾಡಿ. ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಈ ನೈವೇದ್ಯನ ಮಾಡಿ ಇಡ್ಬೋದು ಅಲ್ವಾ ಪುಟ? ಸೂಪರ್ ಆಗಿದೆ. ಇನ್ನಿವತ್ತಿನ ದಿನ ಈ ಥರ ಇತ್ತು. ನೀವು ಕೂಡ ಈ ಈಸಿ ರೆಸಿಪಿನ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಲಾಟ್.